ಪಾರದರ್ಶಕವಾದ ನದಿಯ ನೀರು 40 ಅಡಿ ಆಳದಲ್ಲಿರುವ ಕಲ್ಲನ್ನು ಕೂಡ ನಾವಿಲ್ಲಿ ಕಾಣಬಹುದು. ಇದು ದೌಕಿ ಅಥವಾ ಉಮ್ಗೋಟ್ ಎನ್ನುವ ಒಂದು ನದಿ. ಈ ನದಿಯ ನೀರು ಎಷ್ಟು ಸ್ವಚ್ಛ ಅಂತಂದರೆ ನೋಡಿ, ನಾವಿಕ ದೋಣಿಯಲ್ಲಿ ಮಲಗಿ ನೀರಿನಲ್ಲಿ ಏನನ್ನೋ ಹುಡುಕ್ತಾ ಇದ್ದಾನೆ. ದೋಣಿಯಲ್ಲಿ ಕುಳಿತವರ ಪ್ರತಿಬಿಂಬ ಎಷ್ಟು ಸ್ಪಷ್ಟವಾಗಿ ನೀರಿನಲ್ಲಿ ಕಾಣಿಸ್ತಾ ಇದೆ. ಸುಂದರವಾಗಿ ಅರಳಿರುವ ಹೂವುಗಳು, ಇಲ್ಲಿಯ ಸರೋವರ, ಚೆರಿ ಮರಗಳು, ಸ್ವಚ್ಛಂದವಾಗಿ ಹಾರಾಡುವ ಹಕ್ಕಿ, ಅದರ ಜೊತೆಗೆ ನಾವು ಈ ಪರಿಸರದಲ್ಲಿ ಹಾರಾಡ್ಕೊಂಡು ಹೋಗ್ಬಿಡೋಣ ಅಂತ ಅನಿಸುತ್ತೆ. ಇದು ಮೇಘಗಳಿಂದ ಆವರಿಸಿದಂತಹ ಮೇಘಾಲಯ. ಮುತ್ತಿಕ್ಕುವ ಮೋಡಗಳ ಮಧ್ಯೆ ನಾವು ಮರೆಯಾಗ್ಬಿಟ್ಟು ಆನಂದಿಸಬಹುದು. ಈಶಾನ್ಯ ಭಾರತದ ಸುಂದರ ರಾಜ್ಯ ಮೇಘಾಲಯದಲ್ಲಿ ಒಂದು ಸುತ್ತು ಓಡಾಡ್ಕೊಂಡು ಬರೋಣ ಬನ್ನಿ. ನಮಸ್ತೆ, ನನ್ನ ಜೀವನ ಪಯಣಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಮೇಘಾಲಯದ ರಾಜಧಾನಿ ಶಿಲಾಂಗ್. ನಾವು ತ್ರಿಪುರ, ಮಿಜೋರಾಂ ಎಲ್ಲ ನೋಡಿಕೊಂಡು ಗೌಹಾಟಿಗೆ ಬಂದು ಗೌಹಾಟಿಯಿಂದ ಸುಮಾರು 120 ಕಿಲೋಮೀಟರ್ಗಳಷ್ಟು ದೂರದಲ್ಲಿರ್ತಕ್ಕಂಥ ಶಿಲಾಂಗ್ ಹೋಗ್ತಾ ಇದ್ದೀವಿ. ಸುಂದರ ಸ್ವಚ್ಛ ಪರಿಸರವನ್ನು ಹೊಂದಿರತಕ್ಕಂತಹ ಈ ಪ್ರಾಂತ್ಯವನ್ನು ಸ್ಕಾಟ್ಲ್ಯಾಂಡ್ ಆಫ್ ಈಸ್ಟ್ ಅಂತ ಕರೀತಾರೆ. ಈ ಒಂದು ಸರೋವರ ಉಮಿಯಾಮ್ ಲೇಕ್ ಅಥವಾ ಬಾರಾಪಾನಿ ಅಂತ ಕರೀತಾರೆ. ಶಿಲಾಂಗ್ ಹೋಗುವಾಗ ಹಾದಿಯಲ್ಲಿ ಸಿಕ್ಕಂತಹ ಸುಂದರವಾದ ಸರೋವರ. ಇದೊಂದು ದೊಡ್ಡದಾದ ಜಲಾಶಯ. ಇಲ್ಲಿ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಒಂದು ರೌಂಡ್ ಹೋಗ್ಬಿಟ್ಟು ವಾಪಸ್ ಬರೋಷ್ಟೊತ್ತಿಗೆ ಮೇಘಾಲಯದ ಡ್ರೆಸ್ ಎಲ್ಲ ಹಾಕ್ಕೊಂಡು ಫೋಟೋ ಗಿಟ ತಗೋಬೋದು. ಮುಂದೆ ನಾವು ಹೋಗಿದ್ದು ವಾರ್ಡ್ಸ್ ಲೇಕ್ ಅಂತ. ಶಿಲಾಂಗ್ನ ಈ ವಾರ್ಡ್ಸ್ ಲೇಕು ವಸಾಹತುಶಾಹಿಗಳಿದ್ದ ಟೈಮ್ನಿಂದಲೂ ಇದೆಯಂತೆ. ಇಲ್ಲೆಲ್ಲ ಚೆರಿ ಮರಗಳನ್ನು ಕಾಣಬಹುದು. ಸ್ವಲ್ಪ ಹೊತ್ತು ವಿಹಾರ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ. ಆಮೇಲೆ ನಾವು ಹೋಗಿದ್ದು ಶಿಲಾಂಗ್ ಪೀಕ್. ಈ ಶಿಲಾಂಗ್ ಪೀಕು ಎತ್ತರದಲ್ಲಿದೆ. ಇಲ್ಲಿ ತನಕ ಮಾತ್ರ ನಮ್ಮ ಗಾಡಿ ತಗೊಂಡ್ಬರ್ಬೋದು. ಇಲ್ಲಿಂದ ಮುಂದೆ ಬೇರೆಯದೇ ಅವರದ್ದೇ ಆದ ವ್ಯವಸ್ಥೆ ಇದೆ ಶಿಲಾಂಗ್ ಪೀಕ್ಗೆ ಹೋಗಲಿಕ್ಕೆ. ಇಲ್ಲಿ ಮಾತ್ರ ನಮಗೆ ನಿಜವಾಗ್ಲೂ ಈ ಒಂದು ರಾಜ್ಯವನ್ನು ಮೇಘಾಲಯ ಅಂತ ಯಾಕೆ ಹೇಳ್ತಾರೆ ಅನ್ನೋದು ಅನುಭವಕ್ಕೆ ಬರುತ್ತೆ. ಮೋಡದ ಜೊತೆ ನಾವಿಲ್ಲಿ ಆಟ ಆಡ್ಬೋದು. ತ್ರಿಪುರ, ಮಿಜೋರಾಂ ಇಲ್ಲೆಲ್ಲ ನಮಗೆ ಒಬ್ಬರು ಕನ್ನಡಿಗರು ಸಿಕ್ಕಿರಲಿಲ್ಲ. ಆದರೆ ಈ ಮೇಘಾಲಯದಲ್ಲಿ ಮಾತ್ರ ಸಾಕಷ್ಟು ಜನ ಕನ್ನಡ ನಮ್ಮಂತೆಯೇ ಟೂರಿಗೆ ಬಂದವ್ರನ್ನ ನಾನು ನೋಡಿದೆ. ನಂತರ ನಾವು ಹೋಗಿದ್ದು ಎಲಿಫೆಂಟ್ ಫಾಲ್ಸ್. ಇದೊಂದು 3 ಫಾಲ್ಸ್ ಇದೆ. ಫಾಲ್ಸ್ ಹತ್ತತ್ರನೇ ನಾವು ಹೋಗ್ಬೋದು. ಅದೊಂದು ಇಲ್ಲಿಯ ವಿಶೇಷ. ಬ್ರಿಟಿಷರು ಈ ಜಾಗಕ್ಕೆ ಬಂದಾಗ ಇದು ಒಂಥರ ಅಕ್ಕಪಕ್ಕ ಆನೆಯ ಮುಖದ ಥರ ಇತ್ತಂತೆ. ಹಿಂದೆ ಯಾವಾಗಲೂ ಆದ ಭೂಕಂಪದಲ್ಲಿ ಆ ಆನೆಯ ಮುಖ ಥರ ಇರೋದೆಲ್ಲ ಹೋಗ್ಬಿಟ್ಟಿದೆ. ತುಂಬ ಸುಂದರವಾದ ಪರಿಸರದ ಮಧ್ಯೆ 2 ಹಂತದಲ್ಲಿ ಜಲಧಾರೆ ಹರಿಯೋದನ್ನು ನಾವಿಲ್ಲಿ ಕಾಣಬಹುದು. ಈ ಜಾಗ ಅಂತೂ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಶಿಲಾಂಗಿಂದ ಸುಮಾರು 12 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ನಮಗೆ ಇದೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದು ಕೊಹಿನೂರ್ ಟ್ರಾವೆಲ್ಸ್ ತ್ರಿಪುರಾದವರು. ಅಕಾಮಿಡೇಷನ್ ಕೂಡ ಅವರೇ ಮಾಡಿಕೊಟ್ಟಿದ್ರು. ಇಲ್ಲಿ ಹೋಗ್ಬೇಕಂದ್ರೆ ಸುಮಾರಷ್ಟು ಮೆಟ್ಟಿಲುಗಳನ್ನು ಹತ್ತಬೇಕು, ಇಳಿಬೇಕು. ಆದರೆ ಒಂದು ಖುಷಿ ಅಂತಂದರೆ ಮೆಟ್ಟಿಲುಗಳನ್ನು ಅಲ್ಲಿ ಮಾಡಿದ್ದಾರೆ. ಹಾಗಾಗಿ ಗುಡ್ಡ ಬೆಟ್ಟ ಹತ್ತೋ ಅವಶ್ಯಕತೆ ಅಂತೂ ಕಾಣಲ್ಲ. ಮೇಘಾಲಯದ ಶಿಲಾಂಗಲ್ಲಿನೇ ನಾವು 3 ದಿನ ತಂಗಿದ್ವಿ. ಅಲ್ಲಿಂದನೇ ಚಿರಾಪುಂಜಿ ಹೋಗಿ ಬಂದ್ವಿ, ಹಾಗೆಯೇ ದೌಕಿಗೆ ಹೋಗಿ ಬಂದ್ವಿ. ಇವಾಗ ಹೋಗ್ತಾ ಇರೋದು ದೌಕಿ. ಈ ದೌಕಿ ಅನ್ನೋದು ಒಂದು ಪುಟ್ಟ ಹಳ್ಳಿ. ಇದು ಆ್ಯಕ್ಚುಲಿ ನಮ್ಮ ಬಾಂಗ್ಲಾದೇಶ ಮತ್ತು ಭಾರತದ ಬಾರ್ಡರ್. ಶಿಲಾಂಗಿಂದ ಇಲ್ಲಿ ಹೋಗಲಿಕ್ಕೆ ಒಂದು 3-4 ಗಂಟೆಗಳೇ ಬೇಕು. ಇಲ್ಲಿಯೂ ಅಡಿಕೆ ಮರಗಳನ್ನು ನೋಡಿದೆ. ಗಗನಚುಂಬಿ ಮರಗಳು ಇವೆಲ್ಲ ಇಲ್ಲಿ ಕಾಡಿನ ಬೆಳೆ ಅಂತ ಅನಿಸುತ್ತೆ. ಯಾರು ಗೊಬ್ಬರ ಹಾಕಿದ್ದನ್ನೇನು ಕಾಣಲಿಲ್ಲ. ಶೆನಾನ್ ಪಡಂಗ್ ಇದನ್ನು ಪ್ರೊನೌನ್ಸ್ ಮಾಡೋದು ಕಷ್ಟ. ದ್ವಾಕಿ ವಿಲೇಜಿಂದ ಸುಮಾರು ಒಂದು 8 ಕಿಲೋಮೀಟರ್ಗಳಷ್ಟು ದೂರದಲ್ಲಿರೋ ಇದು ಕೂಡ ಒಂದು ಪುಟ್ಟ ಗ್ರಾಮ. ಇಲ್ಲಿ ಜಾಸ್ತಿ ಟೂರಿಸ್ಟು ಇರಲಿಲ್ಲ, ಹಾಗಾಗಿ ಈ ಕಡೆ ಬಂದ್ವಿ ನಾವು. ಮೇಘಾಲಯದ ಈ ಒಂದು ನದಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಕ್ಯಾಂಪ್ ಎಲ್ಲ ಹಾಕ್ಕೊಂಡು ನೀರಲ್ಲಿ ಆಟ ಆಡ್ತಾರೆ ಜನ. ನೋಡಿ ಹೇಗಿದೆ ಅಂತಂದರೆ ಎಷ್ಟು ಕ್ರಿಸ್ಟಲ್ ಕ್ಲಿಯರ್, ಸ್ಫಟಿಕದಷ್ಟೇ ಪಾರದರ್ಶಕ. ಇಲ್ಲಿ ದೋಣಿನಲ್ಲಿ ತೇಲ್ತಾ ಇದ್ದರೆ ಸುಮಾರು 40 ಅಡಿ ಆಳದ ತನಕ ನಾವು ಕಲ್ಲುಗಳನ್ನು ನದಿನಲ್ಲಿ ಲೆಕ್ಕ ಮಾಡ್ಬೋದು, ಮೀನುಗಳನ್ನು ಕಾಣ್ಬೋದು. ಎಷ್ಟು ಚೆನ್ನಾಗಿದೆ ಅಲ್ವಾ? ಭಾರತ ಬಾಂಗ್ಲಾದೇಶದ ಗಡಿಯಲ್ಲಿರುವ ಈ ನದಿ ದೌಕಿ ನದಿ, ಉಮಾಗೋಟ್ ನದಿ ಅಂತ ಕೂಡ ಕರೀತಾರೆ. ನೋಡಿ ಎಷ್ಟು ಪಾರದರ್ಶಕವಾಗಿದೆ ಅಂತಂದರೆ ಇಲ್ಲೆಲ್ಲ ಜನ ಈ ಥರ ವಿತ್ ಸಪೋರ್ಟ್ ನೀರಲ್ಲಿ ತೇಲಾಡೋದನ್ನು ನಾವು ಕಾಣಬಹುದು. ಈ ಒಂದು ತಾಣ ದೌಕಿಯಿಂದ ಸ್ವಲ್ಪ 8 ಕಿಲೋಮೀಟರ್ ಮುಂದೆ ಇದೆ. ಇಲ್ಲಿ ಅಷ್ಟೊಂದು ಟೂರಿಸ್ಟ್ ಇರಲಿಲ್ಲ, ಹಾಗಾಗಿ ಇಲ್ಲಿ ವಿಹಾರ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಕೂಡ ದೌಕಿನಲ್ಲಿ ಸ್ವಲ್ಪ ಕ್ರೌಡೆಡ್, ಹಾಗಾಗಿ ಒಂದು 8 ಕಿಲೋಮೀಟರ್ ಮುಂದೆ ಬನ್ನಿ ನೀವೇನಾದರೂ ಈ ವಿಡಿಯೋ ನೋಡ್ಕೊಂಡು ಹೋಗೋಗಿದ್ದರೆ. ನಾವು ಕೂಡ ಒಂದು ದೋಣಿ ಮಾಡಿಕೊಂಡು ಆ ಬೋಟ್ನ ಸಹಾಯದಿಂದ ಸುಮಾರು ಒಂದು 2 ಕಿಲೋಮೀಟರ್ಗಳಷ್ಟು ದೂರ ನಮ್ಮನ್ನು ನೀರಿನಲ್ಲಿ ಕರ್ಕೊಂಡು ಹೋಗ್ತಾರೆ. ಇಲ್ಲೆಲ್ಲ ವಾಟರ್ ಆ್ಯಕ್ಟಿವಿಟೀಸು ಇಂಟ್ರೆಸ್ಟ್ ಇದ್ದವ್ರಿಗೆ ಸಾಕಷ್ಟು ಇದೆ. ಹಾಗೆಯೇ ಇದೊಂದು
ಬ್ರಿಡ್ಜ್ ನೋಡಿ, ಈ ಬ್ರಿಡ್ಜ್ ಮೇಲಿಂದ ಸೆರೆ ಹಿಡಿದ ಒಂದು ಚಿತ್ರ. ನೋಡಿ, ಈ ತೇಲುವ ದೋಣಿಯನ್ನು ನೋಡ್ತಾನೆ ಇರಬೇಕು ಅನಿಸುತ್ತೆ ಅಲ್ವಾ. ನೋಡಿ, ನೀರಿನ ಆಳದ ತನಕ ನಾವಿಲ್ಲಿ ಕಾಣಬಹುದು. ಇದು ನಮ್ಮ ಭಾರತ ಮತ್ತು ಬಾಂಗ್ಲಾದೇಶದ ಗಡಿ. ನೀರಿನ ಆ ಕಡೆ ಬಾಂಗ್ಲಾದೇಶ. ಮತ್ತು ನಾವು ಈ ಅಡಿಕೆಯ ತೋಟಗಳ ಒಂದು ಕಾಡಿನ ಹಾದಿಯನ್ನು ಹಾದು ಮುಂದೆ ಬಂದಿದ್ದು ಏಷ್ಯಾದಲ್ಲಿಯೇ ತುಂಬ ಕ್ಲೀನ್ ಆಗಿರೋ ವಿಲೇಜ್ ಅಂತ ಕರೆಯಲಾಗ್ತಕ್ಕಂತಹ ಮ್ಯಾವ್ಲಿನಾಂಗ್ ಎನ್ನುವ ಒಂದು ಹಳ್ಳಿ. ಮ್ಯಾವ್ಲಿನಾಂಗ್ ಬರೋಷ್ಟೊತ್ತಿಗೆ ತುಂಬ ಹಸಿವೆ ಆಗಿಬಿಟ್ಟಿತ್ತು. ಬಿಸಿ ಬಿಸಿಯಾದ ಅನ್ನ, ಪಲ್ಯ, ಸಾರು ಇದನ್ನೆಲ್ಲ ತಿಂದ್ಕೊಂಡು ಹಳ್ಳಿಯಲ್ಲಿ ಒಂದು ಸುತ್ತಾಡ್ಕೊಂಡು ಬಂದ್ವಿ. ಇಲ್ಲಿ ಮೇಘಾಲಯದ ಆದಿವಾಸಿ ಜನಗಳ ಒಂದು ಜೀವನ ಶೈಲಿಯನ್ನು ಕಾಣಬಹುದು. ಆದರೆ ಇವಾಗ ಇದೆಲ್ಲ ತುಂಬ ಇಂಪ್ರೂವ್ಮೆಂಟ್ ಆಗಿಬಿಟ್ಟಿದೆ. ಇದು ಸಿಂಗಲ್ ರೂಟ್ ಬ್ರಿಡ್ಜ್ ಅಂತ, ಮರದ ಬೇರುಗಳಿಂದ ಆದಂತಹ ಒಂದು ಬ್ರಿಡ್ಜ್. ಇಲ್ಲಿ ನೀರು ಹರಿಯುತ್ತೆ, ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿದೆ. ಆದರೆ ಈ ಈಶಾನ್ಯ ರಾಜ್ಯಗಳಲ್ಲಿ ಬೇಗ ಕತ್ಲಾಗ್ಬಿಡುತ್ತೆ. ಹಾಗಾಗಿ ನಾವು ಈ ಜಾಗಕ್ಕೆ ಬರೋಷ್ಟೊತ್ತಿಗೆ ಕತ್ಲಾಗ್ಬಿಟ್ಟಿತ್ತು. ಹೀಗೆ ಮೇಘಾಲಯದಲ್ಲಿ 2 ದಿನ ಕಳೆದೇ ಹೋಯಿತು. ಇವತ್ತು ಮಾತ್ರ ನಾನು ತುಂಬ ಖುಷಿ. ಯಾಕೆಂದರೆ ಚಿಕ್ಕವಳಿರುವಾಗ ನಾನು ಪುಸ್ತಕದಲ್ಲಿ ಓದಿದ್ದು ನನಗೆ ಇನ್ನೂ ನೆನಪಿದೆ. ಚಿರಾಪುಂಜಿ ನಮ್ಮ ದೇಶದಲ್ಲಿಯೇ ತುಂಬ ಮಳೆ ಬೀಳುವಂತಹ ಜಾಗ ಅಂತ. 5ನೇ ಕ್ಲಾಸ್ನಲ್ಲಿರುವಾಗ ಓದಿದ್ದು. ನಾನು ಇಲ್ಲೆಲ್ಲ ಹೋಗ್ತೀನ ಅಂತ ಆವಾಗಲೇ ನನಗೆ ಕನಸು. ಆದರೆ ಇಷ್ಟು ವರ್ಷಗಳ ನಂತರ ಆ ಒಂದು ಕನಸು ನನಸಾಯಿತು. ಒಂದು ಪ್ರಾಂತ್ಯದ ಜನರನ್ನು ಕಾಸಿ ಜನಾಂಗ ಅಂತ ಕರೀತಾರೆ. ಈ ಒಂದು ಚಿರಾಪುಂಜಿಯ ಹಳೆ ಹೆಸರು ಸೋಹರ್ ಅಂತ. ಈಗ ಚಿರಾಪುಂಜಿಯನ್ನು ಮರು ನೇಮಕ ಮಾಡಿದ್ದಾರೆ ಸೋಹರ್ ಅಂತ ಹೇಳಿಬಿಟ್ಟು. ಇದು ಚಿರಾಪುಂಜಿಯಲ್ಲಿರುವಂತಹ ಕೇವ್ ಗಾರ್ಡನ್, ಒಂಥರ ಗುಹೆ ಥರ. ಅದ್ರ ಒಳಗಡೆ ಹೋದರೆ ಅಲ್ಲೊಂದು ಕಾಡಿನಲ್ಲಿ ಒಂದು ಬ್ರಹ್ಮಾಂಡ, ಎಲ್ಲ ಕಡೆ ನೀರನ್ನು, ಸೆಲೆಗಳನ್ನು ನಾವು ಕಾಣಬಹುದು, ಜಲಪಾತಗಳನ್ನು ಕಾಣಬಹುದು. ನಿಜವಾಗ್ಲೂ ಇಲ್ಲಿ ಮಾತ್ರ ನನಗೆ ಇದೊಂದು ಚಿರಾಪುಂಜಿ ಅಂದರೆ ನಾನು ಪುಸ್ತಕದಲ್ಲಿ ಓದಿದ ವೆಟ್ಟೆಸ್ಟ್ ಪ್ಲೇಸ್ ಇನ್ ಇಂಡಿಯಾ ಅಂತ ಹೇಳ್ತಾರಲ್ಲ, ಅದು ನೆನಪಾಯಿತು. ಆದರೆ ಬೇರೆ ಕಡೆಗೆಲ್ಲ ನಿಜವಾಗ್ಲೂ ಡ್ರೈ ಆಗಿದೆ. ನಾನು ತುಂಬ ಮಳೆ ಬೀಳೋ ಜಾಗ ಅಂತ ಹೇಳಿಬಿಟ್ಟು ರೇನ್ ಕೋಟು, ಕೊಡೆ ಎಲ್ಲ ತೊಗೊಂಡು ಹೋಗಿದ್ದೆ. ಅದರ ಯಾವ ಅವಶ್ಯಕತೆಯೂ ನನಗೆ ಬರಲಿಲ್ಲ. ಇಲ್ಲಿ ಈ ಗುಡ್ಡದಲ್ಲಿ ನೀರು ಬೀಳ್ತಾ ಇದೆ. ಇದು ಔಷಧಯುಕ್ತ ಮೆಡಿಕೇಟೆಡ್ ವಾಟರ್ ಅಂತೆ. ಅಲ್ಲೇ ಒಂದು ಬಿದಿರಿನ ಒಂದು ಗ್ಲಾಸ್ ಥರ ಇಟ್ಟಿದ್ದಾರೆ. ಅದರಲ್ಲಿ ತೊಗೊಂಡು ತೀರ್ಥದ ಥರ ಕುಡಿದ್ಬಿಟ್ಟು ನಾವು ಮುಂದೆ ಸಾಗಿ ಹೋಗಿದ್ದು ಕಾನನದ ಒಳಗೆ ಅಡಗಿರುವ ಆರ್ವಾ ಕೇವ್ಸ್. ಇದೊಂದು ಸಹಸ್ರಮಾನ ವರ್ಷಗಳಷ್ಟು ಹಳೆಯದಾದ ನದಿ ಪಾತ್ರದ ಗುಹೆ. ಸುಣ್ಣದ ಕಲ್ಲುಗಳು, ಲೈಮ್ ಸ್ಟೋನ್ ಗೋಡೆಗಳನ್ನು ಹೊಂದಿರುವ ಈ ಒಂದು ಗುಹೆಯ ದ್ವಾರ ಪುಟ್ಟದ್ದು. ಆಮೇಲೆ ಹೋಗ್ತಾ ಇದ್ದಂಗೆ ಒಂಥರ ಮುಳುಗಿದಂತಿರುವ ಒಂದು ಕೋಣೆಯ ಥರದಿರುವಂತಹ ಬೃಹದಾಕಾರದ ಗುಹೆಗಳನ್ನು ನಾವು ಕಾಣ್ತಾ ಹೋಗ್ಬೋದು. ಒಳಗೆ ಅಲ್ಲಲ್ಲಿ ಲೈಟ್ ಇದ್ರೂ ಕೂಡ ಕತ್ತಲೆ. ಅಲ್ಲೊಬ್ಬ ಪುಟ್ಟ ಹುಡುಗ ನಮಗೆ ಗೈಡ್ ಆಗಿ ಬಂದ. ಈ ಗುಹೆಯ ಕಲ್ಲಿನ ಗೋಡೆಗಳ ಮೇಲೆ ನಾವು ಫಾಸಿಲ್ಸ್ ಅಥವಾ ಪಳೆಯುಳಿಕೆಗಳನ್ನು ಕಾಣಬಹುದು. ಆ ಹುಡುಗ ನಮಗೆ ಲೈಟ್ ಹಾಕಿ ತೋರಿಸಿದ್ರಿಂದ ಆ ಪಳೆಯುಳಿಕೆಗಳೆಲ್ಲ ನಮ್ಮ ಕಣ್ಣಿಗೆ ಬಿದ್ವು. ಹಾಗೆಯೇ ಇದೊಂಥರ ಅಡ್ವೆಂಚರಸ್ ತಾಣ ಕೂಡ. ಒಳಗಡೆ ಗುಹೆನಲ್ಲಿ ತುಂಬ ದೂರದ ತನಕ ಹೋಗ್ಬೋದಂತೆ. ಕೆಲವರು ಸಾಹಸ ಪ್ರಯತ್ನವನ್ನು ಮಾಡಿದಾರಂತೆ ಕೂಡ. ಹೀಗೆ ಈ ಗುಹೆಯ ಒಳಗಡೆ ಸುಮಾರು ಒಂದು 15-20 ನಿಮಿಷ ತುಂಬ ಮುಂದೆ ತನಕ ನಾವು ಹೋಗ್ಬೋದು. ಕೆಲವು ಕಡೆ ಹೋಗಲಿಕ್ಕೆ ಬಿಡಲ್ಲ. ನೋಡಿ, ಇಲ್ಲೆಲ್ಲ ಈ ಥರ ಗೋಡೆಯ ಮೇಲೆ ಪಳೆಯುಳಿಕೆಗಳು, ಮೀನು, ತಿಮಿಂಗೆಲ, ಹಾಗೆಯೇ ಶಂಕು, ಇದರೆಲ್ಲ ಪಳೆಯುಳಿಕೆಗಳನ್ನು ಕಾಣಬಹುದು. ನಿಜವಾಗ್ಲೂ ನಾನು ಇದನ್ನು ಮೊದಲನೇ ಸಲ ಈ ಥರ ಪಳೆಯುಳಿಕೆಗಳನ್ನು ಈ ಗುಹೆಗಳಲ್ಲಿ ಕಂಡೆ. ತುಂಬ ಖುಷಿಯಾಯಿತು. ಮೇಘಾಲಯಕ್ಕೆ ಬಂದಾಗ ಈ ಕಾಡಿನ ಮಧ್ಯದಲ್ಲಿರುವಂತಹ ಈ ಆರ್ವಾ ಕೇವ್ಸನ್ನು ನೀವು ಕೂಡ ನೋಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿದೆ. ಹಾಗೆಯೇ ಈ ಕಾಡಿನಲ್ಲಿ ಹೋಗ್ತಾ ಅಲ್ಲಿ ವಿಚಿತ್ರ ಬಗೆಯ ಕ್ರಿಮಿಕೀಟಗಳ ಒಂದು ಸೌಂಡು, ಅದು ಕೂಡ ಕೇಳಲಿಕ್ಕೆ ನಿಜವಾಗ್ಲೂ ತುಂಬ ಖುಷಿಯಾಗತ್ತೆ. ನಾರ್ತ್ ಈಸ್ಟ್ ರಾಜ್ಯದ ಈ ಮೇಘಾಲಯದಲ್ಲಿ ಆರಾಮಾಗಿ ಬರ್ಬೋದು. ಮತ್ತು ಕೆಲವು ನೋಡುವಂಥ ಸ್ಥಳಗಳು ಕೂಡ ಸಾಕಷ್ಟಿದೆ. ಮತ್ತು ಅಸೆಸಿಬಲ್ಲು, ಆರಾಮ್ಸೆ ಹೋಗಿ ಬರ್ಬೋದು. ಆದರೆ ತ್ರಿಪುರಾ, ಮಿಜೋರಾಂ ಅದೆಲ್ಲ ಹೋಗ್ಲಿಕ್ಕೂ ಕಷ್ಟ. ಈ ಟೂರಿಸ್ಟ್ ಹೋಗುವಂಥ ಜಾಗಗಳು ಕೂಡ ದೂರ ಇರುತ್ತೆ. ಹತ್ತೋದು, ಇಳಿಯೋದು ಇದೆಲ್ಲ ಇರುತ್ತೆ. ಆದರೆ ಮೇಘಾಲಯ ಮಾತ್ರ ಆರಾಮಾಗಿ ನೋಡ್ಕೊಂಡು ಬರ್ಬೋದು. ನೋಡಿ, ಇವಾಗ ನಾವು ಹೋಗ್ತಾ ಇದ್ದೀವಿ, ನಿಜವಾಗ್ಲೂ ಮೇಘಗಳ ಹತ್ರನೇ ಹೋಗ್ತಾ ಇದ್ದೀವಿ, ಮೋಡದ ಹತ್ರನೇ ಹೋಗ್ತಾ ಇದ್ದೀವಿ ಅನ್ನುವಂತಹ ಸುಂದರವಾದ ತಾಣ ನೋಕ್ಲಿಕಾಯ್ ಫಾಲ್ಸ್. ಇದನ್ನೆಲ್ಲ ಉಚ್ಚಾರ ಮಾಡೋದು ನಿಜವಾಗ್ಲೂ ತುಂಬ ಕಷ್ಟ. ಈ ಜಲಧಾರೆ ವಾಟರ್ ಫಾಲ್ಸ್ ನಮ್ಮ ಇಂಡಿಯಾದಲ್ಲಿಯೇ ಅತ್ಯಂತ ಎತ್ತರದ, ಯಾವುದೇ ಅಡೆತಡೆಗಳಿಲ್ಲದೆ ಒಂದೇ ಸಮನೆ ಧುಮ್ಮಿಕ್ಕುವ ವಾಟರ್ ಫಾಲ್ಸ್ ಅಂತ ಕರೀತಾರೆ. ನೌಕ್ಲಿಕಾಯ್ ವಾಟರ್ ಫಾಲ್ಸ್ನ ಒಂದು ವಿಶೇಷತೆ ಅಂತಂದರೆ ನೋಡಿ, ಈ ಸಮಾನಾಂತರವಾದ ಒಂದು ಪ್ರಸ್ಥಭೂಮಿ ಥರ ಇರುವಂಥ ಜಾಗದಿಂದ ಕಾಡಿನಲ್ಲಿರುವ ಒಂದು ಗುಂಡಿಗೆ ಆಳವಾಗಿ 1100 ಫೀಟಷ್ಟು ಎತ್ತರದಿಂದ ಬೀಳುತ್ತೆ. ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ. ನಮ್ಮ ಭಾರತದಲ್ಲಿಯೇ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಈ ಚಿರಾಪುಂಜಿ ಕೂಡ ನೋಡಿ ಎಲ್ಲ ಡ್ರೈ ಲ್ಯಾಂಡ್ ಆಗಿಬಿಟ್ಟಿದೆ ಗ್ಲೋಬಲ್ ವಾರ್ಮಿಂಗಿನ ಒಂದು ಪರಿಣಾಮದಿಂದಾಗಿ. ಹೀಗೆ ನಾವು ಮತ್ತೆ ಮುಂದೆ ಹೋಗಿದ್ದು ಇನ್ನೊಂದು ಕೇವ್ಸು, ಮೇವ್ಸ್ಮಾಯಿ ಕೇವ್ಸ್ ಅಂತ.
ಇದೆಲ್ಲ ನದಿ ಪಾತ್ರದಲ್ಲಿ ಮಿನರಲ್ಸ್ಗಳೆಲ್ಲ ಡೆಪಾಸಿಟ್ ಆಗಿ ಕ್ಯಾಲ್ಶಿಯಮ್ಮು, ಈ ಸುಣ್ಣದ ಕಲ್ಲಿನಂತಹ ಫಾರ್ಮೇಷನ್ ಆಗಿರುತ್ತೆ. ಈ ಒಂದು ಕಲ್ಲಿನಲ್ಲಿ ಫಾರ್ಮೇಷನ್ ಆಗಿರುತ್ತಲ್ಲ, ಇದನ್ನು ನೋಡೋಕ್ಕೂ ಚಂದ, ಹಾಗೆಯೇ ಒಂಥರ ಗುಹೆಗಳ ಥರ ನುಸುಳುತ್ತಾ ಮಾಡ್ತಾ ಒಳಗಡೆ ಹೋಗಬೇಕು. ಕೆಲವ್ರು ಹೋಗಲಿಲ್ಲ. ನಾವಂತೂ ಈ ಬೆರಗುಗೊಳಿಸುವ ಭೂವೈಜ್ಞಾನಿಕವಾದ ಈ ರಚನೆಯನ್ನೆಲ್ಲ ನೋಡಿಕೊಂಡು ನುಸುಳ್ಕೊಂಡು ಹೊರಗಡೆ ಬಂದುಬಿಟ್ವಿ. ತುಂಬ ಅಂದರೆ ತುಂಬ ಖುಷಿಯಾಯಿತು. ಇವೆಲ್ಲ ನಿಸರ್ಗ ನಮಗೆ ಕೊಟ್ಟಂಥ ಕೊಡುಗೆ. ನಾವು ಅಂತಲ್ಲೆಲ್ಲ ಹೋದಾಗ ಆ ಜಾಗಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು, ಅದನ್ನು ಎಂಜಾಯ್ ಮಾಡಲೇಬೇಕು ಅಲ್ವಾ. ಇಲ್ಲಿಂದ ಹೊರಗೆ ಬರೋಷ್ಟೊತ್ತಿಗೆ 5 ಗಂಟೆ ಸಾಯಂಕಾಲ ಆಗ್ತಾ ಬಂತು. ನೋಡಿ, ಈ ಒಂದು ಸಂಜೆಯ ಸಮಯ ಆಕಾಶದಲ್ಲಿ ಚದುರಿದ ಮೋಡಗಳು ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಶಿಲಾಂಗ್ನ ಪೇಟೆನಲ್ಲೆಲ್ಲ ಒಂದು ರೌಂಡ್ ಹೋಗಿಬಿಟ್ಟು ಅಲ್ಲಿಯ ವಿಶಿಷ್ಟತೆಯನ್ನೆಲ್ಲ ನೋಡಿಕೊಂಡು ಮುಂದೆ ನಾವು ಅಸ್ಸಾಂ ಕಡೆ ಹೋದ್ವಿ. ಮುಂದೆ ಮತ್ತೊಂದು ವಿಡಿಯೋ ತೊಗೊಂಡು ನಿಮ್ಮ ಜೊತೆ ಬರ್ತೀನಿ. ಈ ನನ್ನ ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಡ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.